ಇವತ್ತು ನಾವು ರಿವ್ಯೂ ಮಾಡೋಕ್ಕೆ ಹೊರಟಿರೋ ಸಿನಿಮಾ ಸೂರ್ಯ ಮತ್ತು ಮಮಿತಾ ಬೈಜು ಅವರ ವಿಶ್ವನಾಥ್ ಅಂಡ್ ಸನ್ಸ್. ಲಕ್ಕಿ ಭಾಸ್ಕರ್ ನಂತರ ವೆಂಕಿ ಅಟ್ಲೂರಿಯಿಂದ ಬಂದಿರೋ ಈ ಫ್ಯಾಮಿಲಿ ಎಂಟರ್ಟೈನರ್ ಹೇಗಿದೆ, ವರ್ತ್ ವಾಚಿಂಗ್ ಇದೆಯಾ ಅಥವಾ ಜಸ್ಟ್ ಆವರೇಜ್ ಫ್ಯಾಮಿಲಿ ಡ್ರಾಮಾನ ನೋಡ್ಕೊಂಡು ಬರೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನು ಕತೆ ಅಂತ ಬಂದ್ರೆ, ನಮ್ಮ ಹೀರೋ ಸಂಜಯ್ ವಿಶ್ವನಾಥ್ ಒಬ್ಬ ಒಲಿಂಪಿಕ್ ಶೂಟಿಂಗ್ ಗೋಲ್ಡ್ ಮೆಡಲಿಸ್ಟ್, ನಂತರ ಸಕ್ಸಸ್ಫುಲ್ ಬಿಲಿಯನರ್ ಬಿಸ್ನೆಸ್ ಮ್ಯಾನ್. ವಯಸ್ಸು 40 ದಾಟಿದ್ರೂ ಇನ್ನು ಬ್ಯಾಚುಲರ್. ತಾಯಿ ಮಾತ್ರ ಯಾವಾಗ್ಲೂ ಮದುವೆ ಯಾವಾಗ ಅಂತ ಪ್ರೆಷರ್ ಮಾಡ್ತಾನೆ ಇರ್ತಾರೆ. ಆದ್ರೆ 1 ವರ್ಷ ನಂತರ US ನಿಂದ ಇಂಡಿಯಾಗೆ ವಾಪಸ್ ಬರಬೇಕಾದ್ರೆ ಸಂಜಯ್ ಜೊತೆಗೆ ಒಂದು ಮಗು ಇರುತ್ತೆ. ಅಂಡ್ ಆ ಮಗು ಸ್ಯಾರೋಗಸಿ ಮೂಲಕ ಹುಟ್ಟಿರುತ್ತೆ. ನಂತರ ಆ ಮಗುಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬೇಕಾಗುವ ಸಿಚುವೇಶನ್ ಬರುತ್ತೆ. ಈಗ ಸಂಜಯ್ ಆ ಫರ್ಟಿಲಿಟಿಯಿಂದ ಬಂದಿರೋ ಮಗುವಿನ ಅಮ್ಮ ಅಂದ್ರೆ ಆ ಸ್ಯಾರೋಗೇಟ್ ಮದರ್ನ US ನಲ್ಲಿ ಹುಡುಕಿ ಇಂಡಿಯಾಗೆ ಕರ್ಕೊಂಡು ಬರ್ಬೇಕಾಗತ್ತೆ. ಆದ್ರೆ ಈ ಸಿನಿಮಾ ಬೇಸಿಕ್ ಸೆಟಪ್ಗಿಂತ ಆಕೆ ಸಂಜಯ್ನ ಫ್ಯಾಮಿಲಿಗೆ ಬಂದ ನಂತರ ಆಗುವ ರಿಲೇಶನ್ಶಿಪ್ಸ್ ಅಂಡ್ ಎಮೋಷನ್ ಚೇಂಜಸ್ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ. ಮಗುವಿನ ಜೊತೆಗೆ ಬಾಂಡಿಂಗ್, ಸಂಜಯ್ ಜೊತೆಗಿನ ಈಕ್ವೇಶನ್ ಮತ್ತು ಫ್ಯಾಮಿಲಿಯಲ್ಲಿ ಆಕೆಯ ಪ್ರೆಸೆನ್ಸ್ ಇದೇ ಸಿನಿಮಾದ ಆಕ್ಚುಯಲ್ ಹಾರ್ಟ್. ಇಲ್ಲಿ ಫಸ್ಟ್ ಹಾಫ್ ಹೇಳೋದಾದ್ರೆ ನನ್ನ ಪ್ರಕಾರ ಇದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ವೆಂಕಿ ಅಟ್ಲೂರಿ ಅವರು ಇಲ್ಲಿ ಸ್ಟೋರಿನ ತುಂಬಾ ಲೈಟ್ ಅಂಡ್ ಸ್ಮೂತ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕಾಮಿಡಿ, ಎಮೋಷನ್ಸ್ ಮತ್ತು ಫ್ಯಾಮಿಲಿ ಮೂಮೆಂಟ್ಸ್ ನ್ಯಾಚುರಲಿ ಬ್ಲೆಂಡ್ ಆಗಿವೆ. ಆರಂಭದಲ್ಲಿ ಸ್ವಲ್ಪ ಸ್ಲೋ ಫೀಲ್ ಅನ್ಸಿದ್ರು ಮುಂದೆ ತನ್ನ ರಿದಮ್ ಹಿಡ್ಕೊಳ್ಳುತ್ತೆ ಅಂಡ್ ಸ್ಕ್ರೀನ್ ಪ್ಲೇ ಸ್ಮೂತ್ ಆಗಿ ಸಾಗುತ್ತೆ. ಅದರಲ್ಲೂ ಫಸ್ಟ್ ಹಾಫ್ ಎಂಟರ್ಟೈನ್ಮೆಂಟ್ ಮತ್ತು ಎಮೋಷನ್ ಎರಡು ಮೂಮೆಂಟ್ಸ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ಕಡೆಗೆ ಬಂದ್ರೆ, ಮಮಿತಾ ಬೈಜು ಈ ಸಿನಿಮಾದ ಸರ್ಪ್ರೈಸ್ ಪ್ಯಾಕೇಜ್ ಇವರೇ. US ಅಲ್ಲಿ ಬೆಳೆದ ಹುಡುಗಿ, ಅವರ ಆಟಿಟ್ಯೂಡ್, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಎಲ್ಲವೂ ತುಂಬಾ ನ್ಯಾಚುರಲ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಯಾವುದೇ ಸೀನ್ ನಲ್ಲೂ ಓವರ್ ಆಕ್ಟಿಂಗ್ ಅನ್ಸೋದಿಲ್ಲ. ಇನೋಸೆನ್ಸ್, ಕಾನ್ಫಿಡೆನ್ಸ್ ಮತ್ತು ಕ್ಯೂಟ್ ಆಗಿ ಮೂರನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಸೂರ್ಯ ಜೊತೆಗಿನ ಕೆಮಿಸ್ಟ್ರಿ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಪರ್ಫಾರ್ಮೆನ್ಸ್ ವೈಸ್ ಮಮಿತಾ ಬೈಜು ಡೆಫಿನೆಟ್ಲಿ ಆ ಬಿಗ್ಗೆಸ್ಟ್ ಹೈಲೈಟ್. ಇನ್ನು ಸೂರ್ಯ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಬರೋದಾದ್ರೆ, ಇಲ್ಲಿ ಯೂಶುವಲ್ ಮಾಸ್ ಹೀರೋಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡ್ಬೋದು. 3 ತಿಂಗಳ ಹಿಂದೆ ಮಾಸ್ ಅವತಾರದಲ್ಲಿ ಬಂದಿದ್ದ ಇವರು ಈಗ ಕ್ಲಾಸ್ ಲುಕ್ ಅಲ್ಲಿ ನಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕೆ ಬಂದಿದ್ದಾರೆ. ಇನ್ನು ಇವರು ಈ ಸಿನಿಮಾದಲ್ಲಿ 40 ವರ್ಷದ ಸೊಫಿಸ್ಟಿಕೇಟೆಡ್ ಬ್ಯಾಚುಲರ್ ಆಗಿ ತುಂಬಾ ಕ್ಲಾಸಿ ಮತ್ತು ಮೆಚೂರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸಂಜಯ್ ಕ್ಯಾರೆಕ್ಟರ್ ನಲ್ಲಿ ಮೆಚುರಿಟಿ ಅಂಡ್ ಚಾರ್ಮ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅನ್ನೆಸೆಸರಿ ಹೀರೋ ಎಲಿವೇಶನ್ ಗಿಂತ ಕ್ಯಾರೆಕ್ಟರ್ ಎಮೋಷನ್ಸ್ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಕಾಮಿಡಿ ಎಲಿಮೆಂಟ್ಸ್ ಮತ್ತು ಎಮೋಷನಲ್ ಸೀಕ್ವೆನ್ಸ್ ಅಲ್ಲಿ ಸೂರ್ಯ ಪರ್ಫಾರ್ಮೆನ್ಸ್ ರಿಯಲಿ ವರ್ಕ್ ಆಗಿದೆ. ಅಂಡ್ ಇಲ್ಲಿ ಈ 3 ಜನರ ಪರ್ಫಾರ್ಮೆನ್ಸ್ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಸೂರ್ಯ, ಮಮಿತಾ ಅಂಡ್ ರಾಧಿಕಾ ಅವರು ಇನ್ನೊಂದು ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿ ಇಂಟರಾಕ್ಷನ್ಗಳು ತುಂಬಾ ಆರ್ಗ್ಯಾನಿಕ್ ಆಗಿವೆ. ರಿಲೇಶನ್ಶಿಪ್ ಡ್ರಾಮಾ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫೀಲ್ ಕೊಡಲ್ಲ. ಸೆಕೆಂಡ್ ಹಾಫ್ ನಲ್ಲಿ ಮಿಡ್ಲ್ ಪೋರ್ಷನ್ ಅಂತ ಬಂದ್ರೆ ಸ್ವಲ್ಪ ಡ್ರ್ಯಾಗ್ ಮಾಡಿದ್ದಾರೆ. ಸ್ಕ್ರಿಪ್ಟ್ ಮೇಲೆ ಕಂಪೇರ್ ಮಾಡಿದ್ರೆ ಇದು ವರ್ಕ್ ಆಗಿದೆ. ಇನ್ನು ಕ್ಲೈಮ್ಯಾಕ್ಸ್ ಬಂದಾಗ ಸಿನಿಮಾ ಮತ್ತೆ ಎಮೋಷನಲ್ ಗ್ರಿಪ್ ಹಿಡಿಯುತ್ತೆ. ಕ್ಲೈಮ್ಯಾಕ್ಸ್ ನಿಮ್ಗೆ ಲಿಟರಲಿ ಒಂದು ಗುಡ್ ಫೀಲ್ ಮೂವಿ ನೋಡಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಫ್ಯಾಮಿಲಿ ಆಡಿಯನ್ಸ್ಗೆ ಇದು ಥಿಯೇಟರ್ ನಲ್ಲಿ ಕನೆಕ್ಟ್ ಆಗೋ ಸ್ಟೋರಿ. ಸೊ ನಂಗನ್ಸಿದ್ ಹೇಳೋದಾದ್ರೆ, ವಿಶ್ವನಾಥ್ ಅಂಡ್ ಸನ್ಸ್ ಒಂದು ಗುಡ್ ಫ್ಯಾಮಿಲಿ ಎಂಟರ್ಟೈನರ್. ಪ್ಯೂರ್ ಕಾಮಿಡಿನೂ ಅಲ್ಲ, ಪ್ಯೂರ್ ಎಮೋಷನಲ್ ಡ್ರಾಮಾನೂ ಅಲ್ಲ, ಎಲ್ಲಾನು ಕಾಂಬೋ ಆಗಿ ಮಿಕ್ಸ್ ಮಾಡಿ ಕ್ಲೀನ್ ಫೀಲ್ ಗುಡ್ ಎಂಟರ್ಟೈನರ್ ಕೊಡೋಕೆ ಬಂದಿದ್ದಾರೆ. ಸೊ ನಿಮಗೆ ಸೂರ್ಯ ಅವರ ಸಂಜಯ್ ವಿಶ್ವನಾಥ್ ಕ್ಯಾರೆಕ್ಟರ್ ಹೇಗನ್ನಿಸ್ತು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.